ಎಲ್ಲರಿಗೂ ನಮಸ್ಕಾರ. ನಮ್ಮದೇ ಹೆಜ್ಜೆ ಚಾನೆಲ್ಗೆ ಸ್ವಾಗತ. ಇವತ್ತು ಗಂಭೀರವಾದಂಥ ಒಂದು ವಿಷಯವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೇನೆ. ಬಹುಶಃ ಯಾವುದಿರ್ಬೋದು ಅಂತ ನೀವು ಕಾತುರದಿಂದ ಕೇಳ್ತಾ ಇರ್ಬೋದು. ಸೊ ಈಗಾಗಲೇ ಕೂಡ ಪಂಚರಾಜ್ಯಗಳಲ್ಲಿ ಚುನಾವಣೆಗಳಾಗಿದೆ. ಆ ಚುನಾವಣೆಗಳಲ್ಲಿ ಅನೇಕ ರೀತಿಯಾದಂಥ ವ್ಯತ್ಯಾಸಗಳಾಗಿದೆ. ಆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಗೆಲ್ಲುವಂಥ ಪಕ್ಷಗಳು ಸೋತಿವೆ, ಸೋತಂಥ ಪಕ್ಷಗಳು ಕೂಡ ಗೆಲ್ತಾ ಇದ್ದಾವೆ. ಈ ರೀತಿ ವ್ಯತ್ಯಾಸ ಆಗಲಿಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ, ಭಾರತದ ಚುನಾವಣಾ ಆಯೋಗ SIR ಅನ್ನುವಂಥ ಪ್ರಮುಖವಾದಂಥ ಒಂದು ಮತದಾರರ ತೀವ್ರವಾದಂಥ ಪರಿಷ್ಕರಣಾ ಪಟ್ಟಿಯನ್ನು ಮಾಡಿರೋದ್ರಿಂದ ನೈಜ ಮತದಾರರು ಯಾರಿರ್ತಾರೆ ಅಂಥವರು ಮತವನ್ನು ಚಲಾವಣೆ ಮಾಡಿರುವಂಥದ್ರಿಂದ ಈ ವ್ಯತ್ಯಾಸಗಳಾಗಿದೆ ಅನ್ನುವಂಥದ್ದು. ಇದು ರಾಜಕಾರಣದಲ್ಲಿ ಭಾಳಷ್ಟು ಗೊಂದಲಗಳಿದೆ. ಅವೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸದ್ಯಕ್ಕೆ ಈಗ 16 ರಾಜ್ಯಗಳಲ್ಲಿ ಭಾರತ ಚುನಾವಣಾ ಆಯೋಗ ಈ ಒಂದು ತಂತ್ರಗಾರಿಕೆಯನ್ನು ಮತದಾರರ ತೀವ್ರ ಪರಿಷ್ಕರಣಾ ಪಟ್ಟಿಯನ್ನು ಮಾಡ್ತಾ ಇದೆ. ಹಾಗಾಗಿ ಇದೇ ನಮ್ಮ ಕರ್ನಾಟಕದಲ್ಲಿ ಜೂನ್ 20ರಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಇದು ಎಷ್ಟು ಗಂಭೀರವಾದಂಥ ವಿಷಯ ಅಂತ ಹೇಳಿದ್ರೆ, ಯಾರು ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತದೋ ಅವರೆಲ್ಲರೂ ಕೂಡ ಈ ಭಾರತದ ಪ್ರಜೆಗಳಾಗಿ ಉಳ್ಕೊಳ್ತಿದ್ರೆ ಮತದಾನವನ್ನು ಹಕ್ಕನ್ನು ಪಡೀಲಿಕ್ಕೆ ಅವಕಾಶ ಇರ್ತದೆ, ಮತ್ತು ಮತದಾನವನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇರ್ತದೆ. ಇದು ಸಂವಿಧಾನದ ಒಂದು ಕೊಟ್ಟಿರುವಂಥ ನಮಗೆ ಒಂದು ಮಹತ್ವವಾದಂಥ ಹಕ್ಕು ಅಂತ ಹೇಳ್ಬೋದು. ಅದೇ ಒಂದು ಪಕ್ಷದಲ್ಲಿ ಈ ಮತದಾರರ ಪಟ್ಟಿಯಿಂದ ನಾವು ಹೊರಗೆ ಉಳಿದ್ರೆ ನಾವು ಈ ದೇಶದ ಪ್ರಜೆಗಳಲ್ಲ ಅನ್ನುವಂಥದ್ದು ಗಂಭೀರವಾಗಿರುವಂಥದ್ದು. ಸೊ ಹಾಗಾಗಿ ಈ ಕೆಲಸಗಳು ಈಗ ನಡೀತಾ ಇದೆ. ಯಾರು ಈ ಒಂದು ದೇಶದಲ್ಲಿ ನೈಜವಾದಂಥ ಮತದಾರರಿದ್ದಾರೋ ಅವು ಪಟ್ಟಿಗಳನ್ನು ಸಿದ್ಧಗೊಳಿಸ್ತೀವಿ ಅಂಥೇಳಿ ಭಾರತ ಏನಿದೆ ಚುನಾವಣಾ ಆಯೋಗ ಅದನ್ನು ಇವತ್ತು ತಗೊಂಡಿದೆ. ಆ ಕ್ರಮವನ್ನು ಇಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದ ಸಂದರ್ಭದಲ್ಲಿ ಕೂಡ ಮಾಡಿದರು. ಈಗ 16 ರಾಜ್ಯಗಳಲ್ಲಿ, ಅದರಲ್ಲೂ ಕರ್ನಾಟಕ ಒಂದರಲ್ಲಿ ಈ ಜೂನ್ 20ರಿಂದ ಪ್ರಾರಂಭ ಆಗ್ತಾ ಇದೆ. ಸೊ ನಾವು ಇಲ್ಲಿ ಗಂಭೀರವಾಗಿ ಗಮನಿಸಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ, ಎಷ್ಟೋ ವರ್ಷಗಳಲ್ಲಿ ನಾವು ಇಲ್ಲಿ ಬಾಳಿರ್ತೀವಿ, ಬದುಕಿರ್ತೀವಿ. ಯಾವುದೋ ಕಾರಣಕ್ಕೋಸ್ಕರ ನಮ್ಮ ಹತ್ರ ದಾಖಲೆಗಳು ಇಲ್ಲ ಅಂತ ಹೇಳಿದ್ರೆ, ಅಥವಾ ನಮ್ಮ ಹೆಸರುಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ, ಇದು ಕೊಡುವಂಥ ಒಂದು ಅಂತಿಮ ವರದಿಗಳಲ್ಲಿ ಕೇಂದ್ರ ಸರ್ಕಾರ ಇದನ್ನು ಪರಿಗಣಿಸಿ ಈ ರಾಷ್ಟ್ರದಲ್ಲಿ ಇವರು ನೆಲೆಸಿದ ಅಲ್ಲದವರು ಅನ್ನುವಂಥ ತೀರ್ಮಾನಕ್ಕೂ ಬರ್ಬೋದು. ಅಂದರೆ ಈ ರಾಷ್ಟ್ರದ ಪ್ರಜೆಗಳೇ ಅಲ್ಲ ಅನ್ನುವಂಥ ತೀರ್ಮಾನಕ್ಕೂ ಬರ್ಬೋದು. ಸೊ ಇದು ಮುಂದಿನ ದಿನಗಳಲ್ಲಿ ತುಂಬ ತೊಂದರೆಗಳನ್ನು ಉಂಟು ಮಾಡುವಂಥದ್ದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದ್ರೆ, ಈ ಯಾರು ಇದರಿಂದ ದೂರ ಉಳಿತಾರೋ, ಪಟ್ಟಿಯಿಂದ ಹೊರಗಿರ್ತಾರೋ ಅವ್ರಿಗೆ ಸರ್ಕಾರದ ಯಾವುದೇ ರೀತಿಯಾದಂಥ ಸವಲತ್ತುಗಳು ಕೂಡ ದೊರೆಯೋದಿಲ್ಲ. ಇದು ಭಾಳ ಗಂಭೀರವಾದಂಥ ವಿಚಾರ. ನಂತರ ಈ ದೇಶದ ಪ್ರಜೆಗಳೆಲ್ಲ ಅನ್ನುವಂಥದ್ದು ಮತ್ತೊಂದು ಗಂಭೀರವಾದಂಥ ವಿಷಯ. ಇವೆರಡನ್ನೂ ಕೂಡ ನಾವು ಇಲ್ಲಿ ತಿಳ್ಕೊಂಡ್ರೆ ಇದು ಎಷ್ಟು ಗಂಭೀರವಾಗಿದೆ ಅನ್ನುವಂಥದ್ದು ಬಂದಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಇದು ಯಾರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ, ಮಧ್ಯಮ ವರ್ಗದ ಜನರಿಗೆ, ಹಿಂದುಳಿದಂಥ ಜನರಿಗೆ. ಯಾಕೆ ಅಂತಂದರೆ ಅವ್ರ ಹತ್ರ ದಾಖಲೆಗಳಿರೋದಿಲ್ಲ. ಇಲ್ಲಿ ದಾಖಲೆಗಳನ್ನು ಕೇಳ್ತಾರೆ. 1950 ಅಂದರೆ 2022ರಲ್ಲಿ ಏನು ದಾಖಲೆಗಳಲ್ಲಿ ನೀವು ಮತದಾರ ಪಟ್ಟಿಯಲ್ಲಿದ್ದಿರಿ, ಅದಕ್ಕೆ ಪ್ರೂಫ್ ಮಾಡಲಿಕ್ಕೆ ನಿಮ್ಮ ತಂದೆ ತಾಯಿಗಳದ್ದು ದಾಖಲಾತಿ ಕೇಳ್ಬೋದು, ನಿಮ್ಮದನ್ನು ಜನ್ಮ ದಿನಾಂಕ ಆಗಿರ್ಬೋದು. ಈ ರೀತಿ ದಾಖಲೆಗಳನ್ನು ಕೇಳಿದಾಗ ಯಾರೂ ಕೂಡ ಅದನ್ನು ಮಧ್ಯಮ ವರ್ಗದವರು, ಬಡವರು, ಅಥವಾ ಹಿಂದುಳಿದಂಥ ಜನದವರು, OBCಗಳು, ಬುಡಕಟ್ಟು ಜನಾಂಗದವರು ಎಲ್ಲಿ ಇಟ್ಕೊಂಡಿರ್ತಾರೆ? ಅವು ಅಲ್ಪ ಸ್ವಲ್ಪ ಜನ ಇಟ್ಕೊಂಡಿರ್ಬೋದು. ಅದನ್ನು ಕೇಳಿದಾಗ ನೀವು ಕೊಟ್ಟಿಲ್ಲ ಅಂತಂದರೆ ನೀವು ಈ ದೇಶದ ಪ್ರಜೆಗಳೇ ಅಲ್ಲ ಅಂತಂದಾಗ ಎಷ್ಟೊಂದು ನೋವಾಗ್ತದೆ ಮತ್ತು ಎಷ್ಟೊಂದು ಇದು ತೊಂದರೆಗಳಾಗ್ತದೆ ಅನ್ನುವಂಥ ನಾವು ಗಮನಿಸಬೇಕು. ಅದಲ್ಲದೆ ಕೂಡ ನಾವು ಮತದಾನವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಾಗ ನಾವು ಎಲ್ಲೋ ಒಂದು ಕಡೆ ಮತ್ತೆ ನಾವು ತೊಂದರೆಗೆ ಸಿಕ್ಕಾಗ್ತಾ ಇದ್ದೀವಿ ಅಂಥೇಳಿ ಆಗ್ತದೆ. ಇದು ರಾಜಕಾರಣದ ಹೊನ್ನರನ್ನು ಕೂಡ ಇರ್ಬೋದು. ಇದಕ್ಕೆ ನಾವು ಭಾಳ ಜಾಗೃತಿಯನ್ನು ವಹಿಸ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಮಾಹಿತಿಗಳನ್ನು BLOಗಳು ಬಂದಂಥ ಸಂದರ್ಭದಲ್ಲಿ ಕೊಡಲಿಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಮತ್ತು ದಾಖಲಾತಿಗಳನ್ನು ಇಟ್ಕೋಬೇಕಾಗುತ್ತೆ. ಇದಕ್ಕೆ ನಾವೇ ಜವಾಬ್ದಾರಾಗಿರ್ತೀವಿ. ಸೊ ಆ ಹಿನ್ನೆಲೆ ಒಳಭಾಗದಲ್ಲಿ ಏನೇನು ಪ್ರಶ್ನೆಗಳು ಕೇಳ್ಬೋದು, ಅದರ ಅರ್ಥ ಏನು, ಮತ್ತು ಅವರು BLOಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಬಳಿ ಏನು ಕೇಳ್ತಾರೆ, ಇವೆಲ್ಲವನ್ನು ಕೂಡ ಒಂದು 50 ಪ್ರಶ್ನೆಗಳ ರೂಪದಲ್ಲಿ ನನ್ನ ಬಳಿ ಇದೆ. ಅದನ್ನು ಪ್ರಶ್ನೆ ಮತ್ತು ಉತ್ತರ ಎರಡನ್ನೂ ಕೂಡ ನಾನೇ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಬಳಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಅವ್ರು ಬರೋದ್ರೊಳಗಡೆ ನೀವು ಅವುಗಳನ್ನು ಸಿದ್ಧಗೊಳಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಒದಗಿಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಾನು ಹೇಳ್ದಂಗೆ ನೀವು ಮತದಾರರ ಪಟ್ಟಿಯಿಂದ ಹೊರಗುಳಿತೀರ. ಸಣ್ಣದಾದಂಥ ಲೋಪವಾದರೂ ಕೂಡ ಆ ಮತದಾರರ ಪಟ್ಟಿಯಿಂದ ನಮ್ಮ ಹೆಸರುಗಳನ್ನು
ತೆಗೆಯುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಏನೇನು ಪ್ರಶ್ನೆಗಳು ಕೇಳ್ಬೋದು ಅನ್ನುವಂಥ ಸಂಕ್ಷಿಪ್ತವಾದಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಎರಡನ್ನೂ ಕೇಳ್ತಾ ಹೋಗ್ತಿರ್ತೀನಿ. ಕೇಳಿಸ್ಕೊಳ್ಳಿ, ಆ ದಾಖಲೆಗಳನ್ನ ಸಿದ್ಧಗೊಳಿಸ್ಕೊಳ್ಳಿ ಅಂತ. ಸೊ ಮೊದಲನೇದಾಗಿ ಭಾರತ ಚುನಾವಣಾ ಆಯೋಗ ಏನು ಅಂತ ಹೇಳಿದ್ರೆ, ಈಗ ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ, ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಇದನ್ನು ಕರಿತಾ ಇರೋವಂಥದ್ದು. ಈಗ ಜೂನ್ 20ರಿಂದ ಪ್ರಾರಂಭ ಆಗ್ತದ್ದು. ಅದರಲ್ಲಿ ಇಂಗ್ಲೀಷಲ್ಲಿ SIR ಅಂತಂತ ಫುಲ್ ಫಾರ್ಮ್ ಹೇಳೋದಾದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಕರಿತಾ ಇದ್ದಾರೆ. ಸೊ ಇದನ್ನು ನಾವು SIR ಅಂತ ಕರಿತಾ ಇರ್ತೀವಿ. ಸೊ ಇದು ಯಾರು ನಡೆಸ್ತಾರೆ ಅನ್ನುವಂಥದ್ದು, ಇದನ್ನು ಯಾರು ಮಾಡ್ತಾರೆ? ಸ್ವತಂತ್ರ ಸಂಸ್ಥೆಯಾದ ಸಂವಿಧಾನಾತ್ಮಕವಾದಂಥ ಭಾರತ ಚುನಾವಣಾ ಆಯೋಗ ಇದನ್ನು ನಡೆಸ್ತಾ ಹೋಗುತ್ತೆ. ಜೊತೆಯಲ್ಲಿ SR ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಮತದಾರರ ಹೆಸರನ್ನು ಪಟ್ಟಿಯಿಂದ ತೆಗೆದು ಹಾಕಬಹುದು. ಈ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಏನಿದೆಯೋ ಅದನ್ನು ನಮ್ಮ ಹೆಸರನ್ನು ಯಾವಾಗ ತೆಗಿಲಿಕ್ಕೆ ಸಾಧ್ಯತೆ ಇದೆ ಅಂತ ಒಂದು ಪ್ರಶ್ನೆ ಇದೆ. ಅದು ಯಾವಾಗ ಅಂತ ಹೇಳಿದ್ರೆ, ಮತದಾರರ ಮೃತಪಟ್ಟಿದ್ದಾರೆ, ಈಗ ಹೆಸರು ಇರ್ತದೆ, ಅದೇನಾದರೂ ತೀರೋಗಿದ್ರೆ ಆ ವ್ಯಕ್ತಿ, ಆಗ ಆ ಮತದಾರರ ಪಟ್ಟಿಯಿಂದ ಅವ್ರ ಹೆಸರನ್ನ ತೆಗಿಬೋದು. ಮತ್ತು ಒಂದಕ್ಕಿಂತ ಹೆಚ್ಚು ಮತದಾರರ ಗುರುತಿನ ಚೀಟಿಯನ್ನು ಹೊಂದಿದ್ರೆ, ಸಪೋಸ್ ಈಗ ಹೆಣ್ಮಕ್ಳು ತಂದೆ ಮನೇಲಿರ್ತಾರೆ, ತಾಯಿ ಮನೇಲಿರ್ತಾರೆ, ಮದುವೆ ಆದಮೇಲೆ ಗಂಡನ ಮನೆಗೆ ಬಂದಿರ್ತಾರೆ. ಸೊ ಇಲ್ಲೂ ಮಾಡಿಸಿರ್ತಾರೆ, ಆದರೆ ಊರಲ್ಲಿ ತಂದೆ ತಾಯಿ ಊರಲ್ಲಿ ಅದನ್ನು ಡಿಲೀಟ್ ಮಾಡಿಸಿಲ್ಲ. ಎರಡೂ ಕಡೆ ಮತದಾನವನ್ನು ಹೊಂದಿದ್ರೆ ಆ ಹೆಸರನ್ನ ಕೂಡ ಮತದಾರರ ಪಟ್ಟಿಯಿಂದ ತೆಗಿತಾರೆ ಅನ್ನುವಂಥದ್ದು. ಮತ್ತು ಈಗಿನ ಒಡಿಯಾಸದಲ್ಲಿ ನೀವೇನಾದರೂ ಕೂಡ ವಾಸ ಮಾಡ್ತಾ ಇರ್ತೀರಿ, ನೀವು ಅಲ್ಲಿಲ್ಲ ಅಂತ ಹೇಳಿದಾಗ, ನೀವು ವಾಸ ಮಾಡುವಂಥ ಸ್ಥಳದಲ್ಲಿ ಮನೆಗಳಲ್ಲಿ ನೀವು ಇಲ್ಲ ಅಂತಂದಾಗ ಆ ಒಂದು ಮತದಾರ ಪಟ್ಟಿಯಿಂದ ನಿಮ್ಮ ಹೆಸರನ್ನು ಕೂಡ ತೆಗಿತಾರೆ. ಇದು ಇಷ್ಟು 3 ಹಂತಗಳಲ್ಲಿ ಕೂಡ ನಿಮ್ಮ ಹೆಸರನ್ನು ತೆಗೆಯುವಂಥ ಸಾಧ್ಯತೆಗಳು ಇರ್ತದೆ. ಜೊತೆಗೆ ಮ್ಯಾಪಿಂಗ್ ಅಥವಾ ಲಿಂಕಿಂಗ್ ಅನ್ನುವಂಥ ಒಂದು ಸರ್ವೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಹೆಸರು ಇರಬೇಕು. ಅದಿಲ್ಲ ಅಂತಂದಾಗಲೂ ಕೂಡ ಅದನ್ನು ತೆಗಿತಾರೆ. ಸೊ ಹಂಗಾದರೆ ಈಗ ಮ್ಯಾಪಿಂಗ್ ಅಂದರೆ ಏನು? ಸರಿ, ಎರಡನೇದು ಇದು ಮ್ಯಾಪಿಂಗ್ ಅಂತಂದರೆ ಏನು ಅಂತ ನೀವು ಕೇಳಿಸ್ಕೊಳ್ಳಿ. ಮತದಾರರು ಅವರ ಮನೆಯ ಕುಟುಂಬ ಮತ್ತು ಮತಗಟ್ಟೆಯೊಂದಿಗೆ ಸಂಪರ್ಕಿಸುವುದನ್ನು ನಾವು ಮ್ಯಾಪಿಂಗ್ ಅಂತ ಕರಿತೀವಿ. ನಿಮ್ಮ ಮತಗಟ್ಟೆ ಬೂತನ್ನು ಏನು ಹಾಕ್ತೀರಿ, ನಿಮ್ಮ ವೋಟನ್ನು ಹಾಕುವಂಥ ಸ್ಥಳ ಏನಿರ್ತದೋ, ನಿಮ್ಮ ಕುಟುಂಬದವರು ಆ ನಡುವೆ ಸಂಬಂಧವನ್ನು ಹೊಂದಿರಬೇಕು, ಇಲ್ಲೇ ವಾಸ ಮಾಡಿ ಅಲ್ಲಿಗೂ, ಅದನ್ನು ನಾವು ಮ್ಯಾಪಿಂಗ್ ಅಂತ ಕೂಡ ಕರಿತೀವಿ. ಜೊತೆಗೆ ಎಲ್ಲ ಮತದಾರರಿಗೂ ಮ್ಯಾಪಿಂಗ್ ಕಡ್ಡಾಯವೇ? ಸೊ ಈಗ ಮನೆಯಲ್ಲಿ ಎಷ್ಟೋ ಜನ ಇರ್ತೀರಿ ಒಂದು ಕುಟುಂಬದಲ್ಲಿ, ಎಲ್ಲರಿಗೂ ಮ್ಯಾಪಿಂಗ್ ಕಡ್ಡಾಯ ಇದೆಯಾ? ಹೌದು ಅಂತ ಹೇಳ್ತಾರೆ. ಸೊ ಹಾಗಾಗಿ 2020ರ ಮತದಾರ ಪಟ್ಟಿಯಲ್ಲಿ ಇರುವ ಎಲ್ಲರಿಗೂ ಮ್ಯಾಪಿಂಗು ಅಥವಾ ಲಿಂಕಿಂಗ್ ಕಡ್ಡಾಯ ಅಂತ ಹೇಳ್ತಾರೆ. 2002ರಲ್ಲಿ ಪಟ್ಟಿಯಲ್ಲಿ ಏನಿದ್ರು ಆ ಹೆಸರು, ಅದೇ ರೀತಿ 2025 ಮತದಾರರ ಪಟ್ಟಿಯಲ್ಲಿ ಹೆಸರು ಏನಿರ್ತದೋ ಅಲ್ಲಿ ತನಕನೂ ಕೂಡ ಅಲ್ಲಿರುವಂಥವ್ರು ಎಲ್ಲರಿಗೂ ಕೂಡ ಮ್ಯಾಪಿಂಗ್ ಕಡ್ಡಾಯ ಅಂತೇಳಿ ಹೇಳ್ತಾರೆ. ಸೊ ಈಗ ಮ್ಯಾಪಿಂಗ್ ಇಲ್ಲದಿದ್ದರೆ ಏನು ಕಾರಣ, ಏನು ಮಾಡೋದು? ಈಗ ನಮ್ಮ ಹೆಸರು ಇರ್ತದೆ, ಅಲ್ಲಿ ಇರಲ್ಲ, ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ, ಅವ್ರು ಹೇಳುವಂಥದ್ದು 2026ರ ಮತದಾರರ ಪಟ್ಟಿಯಿಂದ ಹೊರ ತೆಗೆದು ಹಾಕುವಂಥದ್ದು. ಅದಿಲ್ಲ ಅಂತಂದರೆ ಅವರನ್ನು ಅಲ್ಲಿಂದ ಹೊರಗಡೆ ಹಾಕ್ತಾರೆ. ನೋಡಿ ಎಷ್ಟು ಗಂಭೀರವಾಗಿರುವಂಥದ್ದು. ಆ ಪಟ್ಟಿಯಿಂದನೇ ಕೂಡ ಅವರನ್ನು 2026 ಅಂದರೆ ಈ ವರ್ಷದಲ್ಲಿ ಅವರನ್ನು ಹೊರಗಡೆ ಇಡ್ತಾರೆ ಅಂತೇಳಿ. ಸೊ 2026 ಪಟ್ಟಿಯಿಂದ ತೆಗೆದಾಕೋದು ಮತ್ತೆ ಸೇರಿಸ್ಲಿಕ್ಕೆ ಏನಾದರೂ ಅವಕಾಶ ಇದೆಯಾ? ತೆಗೆದಾಕ್ತಾರೆ. ಇಲ್ಲ ಅಂತ ಮತ್ತೇನಾದರೂ ನಮ್ಮ ಹೆಸರನ್ನ ಸೇರಿಸ್ಲಿಕ್ಕೆ ಅವಕಾಶ ಇದೆಯಾ ಅಂತಂದರೆ ಹೌದು, ಅವ್ರಿಗೆ ಕೆಲವೊಂದು ದಾಖಲೆಗಳನ್ನು ಪುರಾವೆಗಳನ್ನು ಕೊಡೋದ್ರ ಮುಖಾಂತರ ಮತ್ತೆ ಅವ್ರನ್ನ ಸೇರಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಜನನ ದಿನಾಂಕ ಜೂನ್ 31, 1980ಕ್ಕಿಂತ ಮೊದಲಿದ್ದರೆ ನಿಗದಿತ ದಾಖಲೆಗಳನ್ನು ಕೊಡುವತಕ್ಕದ್ದು, ಯಾವುದಾದ್ರೂ ಒಂದು ದಾಖಲಾತಿಯನ್ನು ಕೊಡುವಂಥದ್ದು. ನೋಡಿ, ನಿಮ್ಮ ಹೆಸರು ಮ್ಯಾಪಿಂಗಿಂದ ಕೈ ಬಿಟ್ಟೋಗಿದ್ರೆ ಅದಕ್ಕೊಂದು ಅವಕಾಶ ಅಂತ ಏನು ಅಂತ ಹೇಳಿದ್ರೆ, ಜನನ ಅಂತಂದರೆ ನೀವು ಜೂನ್ 31 1987 ನಡುವೆ ಒಳಗಡೆನೇ ಹುಟ್ಟುಬಿಟ್ಟಿದ್ರೆ ನೀವು ಅದಕ್ಕೆ ಒಂದು ದಾಖಲಾತಿಯನ್ನು ನೀಡುವಂಥದ್ದು. ಅದು ಜನನ ಪತ್ರ ಆಗಿರ್ಬೋದು, ನೀವು ಆ ಒಳಗಡೆ ನೀವು ಹುಟ್ಟಿದ್ದೀರಾ, ಇಲ್ಲೇ ಕೂಡ ಇದ್ವಿ ಅನ್ನೋವಂಥದ್ದಕ್ಕೆ ಅವ್ರಿಗೆ ದಾಖಲಾತಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಈಗ ಒಂದು ದಾಖಲಾತಿ ಅಥವಾ ಯಾವುದಾದ್ರು ಒಂದು ಶಾಲೆ ದಾಖಲಾತಿ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಗಳಲ್ಲಿ ನೀಡುವಂಥ ದಾಖಲಾತಿ ಯಾವುದಾದ್ರು ಕೂಡ ಒಂದನ್ನು ನೀವು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಡಿಸೆಂಬರ್ 3ರಿಂದ 2004ರಲ್ಲಿ ಇದ್ದಂಥವರು ಅವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರು ಕೂಡ ತಂದೆ ಅಥವಾ ತಾಯಿದೆ ಯಾವುದಾದ್ರು ಒಂದು ದಾಖಲಾತಿಯನ್ನು ಅವರು ನೀಡಬೇಕಾಗುತ್ತೆ. ಮತ್ತು 40 ವರ್ಷದ ಆದ ನಂತರ 40 ವರ್ಷ ಆದ ನಂತರ ಅದಕ್ಕಿಂತ ಹೆಚ್ಚು ವಯಸ್ಸಿದ್ದಂಥವರು 2028ರಲ್ಲಿ ಹೆಸರಿಲ್ದಿದ್ರೆ ಏನು ಮಾಡಬೇಕು? ಸೊ ಹಾಗಾಗಿ ಅದಕ್ಕೆ ಮುಂಚಿತವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಗತ್ಯ ದಾಖಲೆಗಳನ್ನು ಸಿದ್ಧವಾಗಿ ಇಟ್ಕೊಂಡಿರಬೇಕು. ಅವಾಗ ಇರಲಿಲ್ಲ, ಈಗಿದೇನು ಅಂತ ಹೇಳಿದ್ರೆ
ಮತ್ತೆ ನೀವು ದಾಖಲೆ ಮಾಡ್ಕೊಳ್ಳಿಕ್ಕೋಸ್ಕರ ಅದಕ್ಕೆ ದಾಖಲಾತಿಯನ್ನು ಕೂಡ ನೀವು ಇಟ್ಕೋಬೇಕಾಗುತ್ತೆ ಅನ್ನುವಂಥದ್ದು. ಮತ್ತು ಯಾರು ಅಂತಂದರೆ 2007ರ ಪಟ್ಟಿಯಲ್ಲಿ ಹೆಸರಿದ್ದು ಮ್ಯಾಪಿಂಗ್ ಆಗದಿದ್ದರೆ ಏನು ಮಾಡಬೇಕು? ಅದಕ್ಕೆ ಏನು ತೊಂದರೆ ಏನಿಲ್ಲ, ಅದಕ್ಕೆ ದಾಖಲಾತಿಯನ್ನು ಕೂಡ ಆಗಿರ್ತದೆ ಹೆಸರು. ಈಗಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಕೇಳಿದಿರಿ. ಮ್ಯಾಪಿಂಗ್ ಏನಾದ್ರು ಬೇಕಾ ಅಂತ ಕೇಳ್ತಾರೆ. ಅದಕ್ಕೇನಾದ್ರು ಬೇಕಾ ಅಂತಂದರೆ ಅದಕ್ಕೇನು ಬೇಡ ಅಂತಲೂ ಕೂಡ ಇದೆ. ಮಾಡಿದ್ರು ಮಾಡ್ಬೋದು, ಮಾಡದಿರಿಲ್ಲ ಅಂತೇಳಿ. ಪೋಷಕರ ಮೂಲಕ ಲಿಂಕ್ ಆಗಿರುವಂಥವ್ರಿಗೆ ಮತದಾರರಿಗೆ ದಾಖಲಾತಿ ಬೇಕಾ? ಈಗ ನಾವು ಮೈನರ್ ಆಗಿರ್ತೀವಿ, ಆ ಸಂದರ್ಭದಲ್ಲಿ ನಮ್ಮ ದಾಖಲಾತಿ ಯಾವುದಿರಲ್ಲ. ತಂದೆ ತಾಯಿ ಮುಖಾಂತರ ಅವ್ರ ದಾಖಲೆ ಮುಖಾಂತರ ನಮ್ಮನ್ನು ಅವರು ಮತದಾರನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದಕ್ಕೇನು ಬೇಕಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಅವರು ನಿಮ್ಮ ತಂದೆ ತಾಯಿಗೆ ಆಗಿರುವಂಥವ್ರು ನಿಮ್ಮ ತಂದೆ ತಾಯಿಗಳಿಗೆ ಏನು ಲಿಂಕನ್ನು ಕೊಟ್ಟಿರ್ತಾರೋ ಅದೇ ಸಾಕು ಅನ್ನುವಂಥದ್ದು ಕೂಡ ಇರ್ತದೆ. ಮತ್ತು 2025ರ ಪಟ್ಟಿಯಲ್ಲೂ ಕೂಡ ಅದೇ ದಾಖಲಾತಿ ಇದ್ದರೆ ನೀವು ಯಾವುದೇ ರೀತಿಯಾದಂಥದ್ದನ್ನು ಕೊಡೋದು ಬೇಕಾಗಿಲ್ಲ ಅನ್ನುವಂಥದ್ದು. ಮತ್ತು 2025ರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಾದರೂ ಮ್ಯಾಪಿಂಗಲ್ಲಿ ತಪ್ಪಾಗಿದ್ದರೆ ಏನು ಮಾಡ್ಬೋದು? ಸರಿಪಡಿಸ್ಬೋದಾ? ಹೌದು ಅಂತ ಹೇಳ್ತಾರೆ. ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ 2020ರ ಪಟ್ಟಿಯಲ್ಲಿ ಹೆಸರು ಇರುವಂಥದ್ದು ಯಾರ ಬಳಿ ಇರ್ತದೆ? ಸರ್, ಈಗ ನಮಗೆ ಗೊತ್ತಾಗಿಲ್ಲ 2025ರ ಮತದಾರರ ಪಟ್ಟಿ ಯಾರ ಹತ್ರ ಇದೆ, ಅಲ್ಲಿ ತಪ್ಪಾಗಿದೆಯೋ ಸರಿಯಾಗಿದೆ ನನಗೆ ಗೊತ್ತಿಲ್ಲ, ಏನು ಮಾಡಬೇಕು? ಸೊ ನೀವು ನಿಮ್ಮ ಬಳಿ ಇರುವಂಥ BLO ಅವ್ರ ಬಳಿಯಲ್ಲಿ ನೀವು ಅದನ್ನು ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಅದರಲ್ಲಿ ವಿಳಾಸ ತಪ್ಪಾಗಿರ್ಬೋದು ಅಥವಾ ನಿಮ್ಮ ಹೆಸರು ತಪ್ಪಾಗಿರ್ಬೋದು. ಅವುಗಳನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿದರೆ ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ಕೂಡ ನೀವು ಸಲ್ಲಿಸಬೇಕಾಗುತ್ತೆ. ಈಗ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿವಾಹಿತ ಮಾಡಿ ಮ್ಯಾಪಿಂಗ್ ಎಲ್ಲಿ ಆಗುತ್ತೆ ಅಂತ ಕೇಳಿದ್ದಾರೆ. ಈಗ ನೀವು ಮದುವೆಯಾಗಿ ನಿಮ್ಮ ತಂದೆ ತಾಯಿ ಗಂಡನ ಮನೆಗೆ ಬಂದಿರ್ತೀರಿ. ಸೊ ಈಗ ನಿಮ್ಮ ತಂದೆ ತಾಯಿ ಹತ್ರ ಮನೆಗಳಲ್ಲಿ ಮ್ಯಾಪಿಂಗ್ ಮಾಡಿಸ್ಬೇಕು ಅಥವಾ ಗಂಡನ ಮನೇಲಿ ಮಾಡಿಸ್ಬೇಕಂತ ಅದಕ್ಕೂ ಕೂಡ ಕ್ಲಿಯರಾಗಿ ಹೇಳಿದರೆ ನಿಮ್ಮ ಗಂಡನ ಮನೆಯಲ್ಲಿ ನೀವು ಮ್ಯಾಪಿಂಗನ್ನು ಮಾಡಿಸ್ಬೇಕಾಗುತ್ತೆ. ಮತ್ತು ಗಂಡನ ಮನೆಯಲ್ಲಿ ಅಥವಾ 2020ರಲ್ಲಿ ಮತದಾರ ಹೆಸರಿರುವ ಸ್ಥಳದಲ್ಲಿ ಮಾಡಿಸ್ಕೋಬೇಕಾಗುತ್ತೆ ಅಂತೇಳಿ. ವಿವಾಹಿತ ಮಹಿಳೆ ಮ್ಯಾಪಿಂಗ್ ಇರುವ ಮತದಾರ ವಿವರ ಬೇಕು ಅಂದರೆ ನಿಮ್ಮ ಗಂಡ ಅಥವಾ ನಿಮ್ಮ ಮನೆಯವ್ರದ್ದು ವಿವರವನ್ನು ನೀವು ಮ್ಯಾಪಿಂಗ್ ಮಾಡಿಸುವಂಥ ಸಂದರ್ಭದಲ್ಲಿ ನೀವು ಅವ್ರಿಗೆ ಕೊಡಬೇಕಾಗುತ್ತೆ. ಮತ್ತು ಹಾಗೆಯೇ 2002ರ ನಂತರ ಮತದಾರರು ಯಾರೊಂದಿಗೆ ಲಿಂಕ್ ಮಾಡಿಸಬಹುದು? ಯಾರ್ದು ಮ್ಯಾಪ್ ಇತ್ತು ಅವರು ಕೂಡ 2020 ಮತದಾರರ ಲಿಂಕ್ ಯಾರು ಮಾಡಿಸ್ಬೋದು ಅಂತಂದರೆ ತಂದೆ ತಾಯಿ. ಅಜಿಯಲ್ಲಿ ಯಾರು ಒಬ್ಬರು ಒಂದು ಬಿದ್ದರೆ ನಿಮ್ಮ ತಂದೆ ತಾಯಿ ಜೊತೆಗೆ ಅವರು ಲಿಂಕನ್ನು ಮಾಡಿಸ್ಕೋಬೋದು. ಈಗ ಮ್ಯಾಪಿಂಗ್ ಆಗದಿದ್ದರೆ ಏನಾಗ್ತದೆ? ಮ್ಯಾಪಿಂಗ್ ಏನಾಗಬೇಕು? ಮ್ಯಾಪಿಂಗ್ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನು ಪಟ್ಟಿಯಿಂದ ತೆಗಿಬಹುದು. ಅದನ್ನು ಹೇಳಿದರು. ಮ್ಯಾಪಿಂಗ್ ಮಾಡಿಸಿಲ್ಲ ಅಂತಂದರೆ ನಿಮ್ಮ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರನ್ನ ತೆಗಿಬೋದು. ನಂತರ ದಾಖಲಾತಿಗಳನ್ನು ಕೊಡೋದ್ರ ಮುಖಾಂತರ ಸೇರಿಸ್ಬೋದು, ಆದರೆ ಕಷ್ಟ ಆಗ್ತದೆ. ಇದು ಭಾಳ ಕೊಡ್ಬೋದು, ತೆಗೆದೇನು ಸುಲಭ. ಆದರೆ ಮತ್ತೆ ಹೆಸರನ್ನ ಸೇರಿಸ್ಕೊಳ್ಳಿಕ್ಕೆ ಮ್ಯಾಪಿಂಗ್ ಆಗಿಲ್ಲ ಅಂತಂದಾಗ ಸೇರಿಸೋಕ್ಕೆ ಕಷ್ಟ ಆಗ್ಬೋದು. ಈಗ ನಿಮಗೆ BLO ಅಂತಂದರೆ ನಾನು ಈಗಾಗಲೇ ಕೂಡ ನಿಮ್ಗೆ ಹೇಳಿದೆ. BLO ಅಂತಂದ್ರೆ ಹತ್ರ ಹೋಗ್ಬೋದು. ಹಂಗಂದರೆ ಫುಲ್ ಫಾರಮ್ ಏನು ಸರ್ ಅಂತಂದರೆ, BLO ಅಂತಂದರೆ ಬೂತ್ ಲೆವೆಲ್ ಆಫೀಸರ್ ಅಂತೇಳಿ. BLO ಅಂತ ಹೇಳಿದ್ರೆ ಬೂತ್ ಲೆವೆಲ್ ಆಫೀಸರ್, ಮತಗಟ್ಟ ಮಟ್ಟದ ಅಧಿಕಾರಿ. ಇವ್ರನ್ನ ನಾವು BLO ಅಂತ ಇರುತ್ತೆ. ಇವ್ರ ಹತ್ರನೇ ಎಲ್ಲ ಕೂಡ ದಾಖಲಾತಿಗಳು 2007ರಿಂದ, ಅರ್ಥ ಆಯ್ತಲ್ಲ, 2007ರಿಂದ ಇಲ್ಲಿ ತನಕ ಕೂಡ ಅವ್ರ ಹತ್ರ ನಮ್ಮ ಎಲ್ಲ ಮತದಾರರ ಪಟ್ಟಿಗಳು ಕೂಡ ಇರ್ತದೆ. ಮ್ಯಾಪಿಂಗು ಕೂಡ ಅವರೇ ಮಾಡ್ತಾರೆ, ಫಾರಮನ್ನು ಕೂಡ ಕೊಡ್ತಾರೆ. ಮತ್ತು BLO ಮನೆಗೆ ಬರೋದಿದ್ರೆ ಏನು ಮಾಡಬೇಕು? ನಾವು ಅಕಸ್ಮಾತ್ BLO ನಮ್ಮ ಮನೆ ಹತ್ರ ಬರಲಿಲ್ಲ, ನಮಗೆ ಗೊತ್ತಾಗಲಿಲ್ಲ, ನಾವೇನು ಮಾಡಬೇಕು? ನಾವೇನಿಲ್ಲ, ಅವರು ಮತಗಟ್ಟ ಅಧಿಕಾರಿ ಯಾರು ಇರ್ತಾರೋ ಅವ್ರ ಬಳಿನೇ ನಮ್ಮ ಏನಿದೆಯೋ ಅವೆಲ್ಲವನ್ನು ದಾಖಲೆಗಳನ್ನು ತಗೊಂಡೋಗಿ ತೋರಿಸ್ಬೇಕಾಗುತ್ತೆ. ಸೊ ಫಾರಮ್ ಅಥವಾ ಮ್ಯಾಪಿಂಗ್ಗಳಲ್ಲಿ ತಪ್ಪಾಗಿ ಯಾವಾಗ ಏನಾದರೂ ಆಪ್ಷನ್ ಸಲ್ಲಿಸಬೇಕಾ? ತಪ್ಪಾಗಿದ್ರೆ ಏನು ಮಾಡ್ಬೋದು? ಅದನ್ನು ಕೂಡ ನೀವು BLO ಅವರುಗಳಿಗೆ ಅರ್ಜಿಗಳ ಮುಖಾಂತರ ನೀವು ಸಲ್ಲಿಸ್ಬೋದಾಗುತ್ತೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಮ್ಯಾಪಿಂಗ್ ಯಾವಾಗ ನಡೀತದೆ ಅಂತೇಳಿ. ಮ್ಯಾಪಿಂಗು ಅಂತಂದರೆ ಯಾವಾಗ ನಡೀತದೆ ಅಂತ ಹೇಳಿದ್ರೆ SIR, ನಾನು ಮೊದಲೇ ಹೇಳಿದ್ದೀನಿ, ಆ ಸಂದರ್ಭದಲ್ಲಿ ಈ ಒಂದು ಪ್ರಕ್ರಿಯೆ ಕೂಡ ನಡೀತದೆ. ಈಗ ಕರ್ನಾಟಕದಲ್ಲಿ SR ನಡೆಯುವಂಥ ದಿನಾಂಕ ಯಾವಾಗ ಅಂತೇಳಿ ಈಗಾಗಲೇ ಕೂಡ ಪ್ರಕಟಣೆ ಮಾಡಿದೆ. ಜೂನ್ 20ರಿಂದ ಅದು ಪ್ರಾರಂಭ ಆಗುತ್ತೆ. ಸುದೀರ್ಘವಾಗಿ ಇದು ನಡೆಯುವಂಥದ್ದು ಡಿಸೆಂಬರ್ಗೂ ಕೂಡ ನಡೀತಾ ಇರುತ್ತೆ. ಅದರಲ್ಲಿ ಹಂತವಾಗಿ ಅದನ್ನು ಪರಿಷ್ಕರಣೆ ಮಾಡಿ ಅಂತಿಮ ಪಟ್ಟಿಯನ್ನು, ಕರಡು ಪ್ರತಿಯನ್ನು ಸಿದ್ಧಗೊಳಿಸಲಿಕ್ಕೆ ಭಾಳಷ್ಟು ಸಮಯ ಇದೆ. ಸೊ ಹಾಗಾಗಿ ನಾವು ಆ ಒಂದು ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾಗಬೇಕಾಗುತ್ತೆ. ಈಗ ಮ್ಯಾಪಿಂಗ್ ವಿಳಂಬವಾದರೆ ಏನು ನಷ್ಟ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದ್ದೇನೆ,
ನಮ್ಮ ಮತದಾರ ಪಟ್ಟಿಯಲ್ಲಿ ಡ್ರಾಪ್ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಕೂಡ ತೆಗಿಬೋದಾಗುತ್ತೆ. ಮತ್ತು ಇನ್ನೊಂದು ಎನುಮೇಷನಲ್ ಫಾರಮ್ ಎಂದರೆ ಏನು ಅಂತ ಹೇಳುತ್ತೆ. ಎಮ್ಯುನೇಷನಲ್ ಫಾರಮ್ ಅಂದರೆ ಏನು ಅಂತೇಳಿ, ಇದು BLO ಅವ್ರ ಹತ್ರ ಮುದ್ರಿತ ಫಾರಮ್ ಇರ್ತದೆ. ಅವರು ನಮ್ಮ ಮನೆಗಳಿಗೆ ಬರ್ತಾರೆ, ಅದರಲ್ಲಿ ನಮ್ಮ ಹೆಸರಿದೆಯಾ ಅಂಥೇಳಿ ಎಲ್ಲನೂ ಕೂಡ ನೋಡ್ತಾರೆ. ಅದನ್ನು ನಾವು ಇರುವಂಥದ್ದನ್ನೆಲ್ಲನೂ ಭರ್ತಿ ಮಾಡಿ ಅವ್ರಿಗೆ ನಾವು ಕೊಡಬೇಕಾಗುತ್ತೆ. ನಾವು ಇದ್ದೀವಿ ಇಲ್ಲ ಅನ್ನುವಂಥದ್ದನ್ನು BLOಗಳು, ನಮ್ಮ ಮತಗಟ್ಟೆ ಅಧಿಕಾರಿಗಳು ನಮ್ಮ ಮನೆ ಬಳಿ ಬರ್ತಾರೆ ಈ ಫಾರಮನ್ನು ತಗೊಂಡು. ಇದನ್ನು ನಾವು ಗಮನಿಸಬೇಕು. ಈ ಯಾರು ಇದನ್ನು ಕೊಡೋದಿಲ್ವೋ ಅವರು ಮತಪಟ್ಟಿಯಿಂದ ನಾವು ದೂರ ಉಳ್ಕೋಬೇಕಾಗುತ್ತೆ. ಹೌದು ಇಲ್ಲ ಅನ್ನುವಂಥದ್ದನ್ನು ನಾವು ಸಹಿ ಮಾಡಿ 2 ಫಾರಮಲ್ಲಿ ಒಂದು ಅವ್ರು ತಗೊಂಡು ಹೋಗ್ತಾರೆ, ಇನ್ನೊಂದು ನಮಗೆ ಕೊಡ್ತಾರೆ, ನಾವು ಇಟ್ಕೋಬೇಕಾಗುತ್ತೆ. ಸೊ ಇದನ್ನು ನಾವು ಎನ್ಯುಮರೇಷನ್ ಫಾರಮ್ ಅಂತ ಕರಿತೀವಿ. ಇದು BLO ಹತ್ರ ಇರುತ್ತೆ, ಅವರು ನಮಗೆ ತಂದು ಕೊಡ್ತಾರೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಮನೆಗಳಲ್ಲಿ ಇದನ್ನು ಭರ್ತಿ ಮಾಡಿ ಮತ್ತೆ ಕೊಡಬೇಕಾಗುತ್ತೆ. ಏನಾಗ್ತದೆ ಈಗ ಅದು ಫಾರಮ್ನ ನಾವು ಫಿಲ್ ಮಾಡಲಿಲ್ಲ, ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಮ್ಯಾಪಿಂಗ್ ಮಾಡೋವಂಥ ಸಂದರ್ಭದಲ್ಲಿ ಇರಲಿಲ್ಲ, ಆ ಫಾರಮನ್ನು ಅವರು ಮ್ಯಾಪಿಂಗ್ ಮಾಡೋವಂಥ ಸಂದರ್ಭದಲ್ಲಿ ಬರ್ತಾರೆ, ಕೊಡಲಿಲ್ಲ ಅಂತಂದರೆ ನಮ್ಮ ಹೆಸರನ್ನು ಮತದಾರ ಪಟ್ಟಿಯಿಂದ ತೆಗೆದುಹಾಕುವಂಥ ಸಾಧ್ಯತೆಗಳು ಇರ್ತದೆ. ಸೊ ಇದು ನಾವು ನಮ್ಮ ಮನೆಗಳಲ್ಲಿ ಇದು ಯಾರು ಮತದಾರರು 18ಕ್ಕೆ ಈಗಾಗಲೇ ಹೆಸರು ನೋಂದಾಯಿಸ್ಕೊಂಡಿದ್ರು, ಇದ್ರ ಬಗ್ಗೆ ನೀವು ಗಂಭೀರವಾಗಿ ಚಿಂತನೆ ಮಾಡಿ ಮತ್ತು ಅವ್ರು ಬಂದಂಥ ಸಂದರ್ಭದಲ್ಲಿ ಮನೆಗಳಲ್ಲಿ ಇದ್ದು ಆ ಫಾರಮನ್ನು ಫಿಲ್ ಮಾಡಿ ಅವ್ರಿಗೆ ಕೊಡಿ ಅಂತ ನಾನು ಈ ಮುಖಾಂತರ ನಿಮಗೆ ಎಚ್ಚರಿಸ್ತಾ ಇದ್ದೀನಿ. ಮತ್ತು ಮನೆಯಲ್ಲಿಲ್ಲದ ಮತದಾರರ ಬದಲಿಗೆ ಕುಟುಂಬದ ಸದಸ್ಯ ಮಾಡಬಹುದಾ? ಹೌದು. ಯಾರು ನಿಮ್ಮ ಕುಟುಂಬದಲ್ಲಿ ಈಗ ಅವ್ರು ಬಂದಂಥ ಸಂದರ್ಭದಲ್ಲಿ ನೀವೇ ಇರಬೇಕು ಅಂತೇನಿಲ್ಲ, ನಿಮ್ಮ ಕುಟುಂಬದಲ್ಲಿ ಯಾರೊಬ್ಬರು ಆ ಫಾರಮ್ಗೆ ಸಹಿ ಮಾಡಿ ಅವ್ರಿಗೆ ಕೊಡಬೇಕಾಗುತ್ತೆ. ಈಗ ಮ್ಯಾಪಿಂಗ್ ಮಾಡಿದ ನಂತರ ಅವ್ರಿಗೆ ಏನಾದ್ರು ರಸೀದಿ ಕೊಡ್ತಾರಾ? ಅದಕ್ಕೇನು ರಸೀದಿ ಕೊಡೋಲ್ಲ. ನಾವು ಹೇಳ್ದಂಗೆ ಕೂಡ ಎನ್ಯುಮೇಷನ್ ಫಾರಮ್ನೇ ನಾವು ರಸೀದಿ ಅಂತ ಅನ್ಕೋಬೇಕು ಅಷ್ಟೇ. ಮತ್ತು ಇನ್ನೊಂದು, ಹೆಸರು ತಾತ್ಕಾಲಿಕವಾಗಿ ಡ್ರಾಪ್ನಿಂದ ತೆಗೆದುಹಾಕಬಹುದಾ? ಈಗೇನಾದರೂ ಕೂಡ ನಮ್ಮ ಹೆಸರನ್ನು ತಾತ್ಕಾಲಿಕವಾಗಿ ತೆಗೆಯೋಕ್ಕೆ ಸಾಧ್ಯ ಇದೆಯಾ? ವಿವರಗಳೆಲ್ಲ ಪರಿಶೀಲಿಸ್ತಾರೆ. ಇಲ್ಲ, ಹಂಗಿಲ್ಲ. ಆ ಲೀಸ್ಟ್ನಲ್ಲಿ ಏನಾದರೂ ಕೂಡ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಅವರು ಹಂಗೆ ತೆಗೆಯಂಗಿಲ್ಲ. ಆ ಫಾರಮಲ್ಲಿ ಅವರ ಪ್ರಶ್ನೆಗಳಿರ್ತದೆ, ಅದನ್ನೆಲ್ಲ ನಾವು ಭರ್ತಿ ಮಾಡಿಕೊಡ್ಬೇಕು. ಅದು ಎಲ್ಲ ಸರಿ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ತೆಗೆಯಂಗೆ ಇಲ್ಲ. ಮತ್ತು ಈಗ 2ರಲ್ಲಿ ಕೂಡ 2002ರಲ್ಲಿದ್ದು ಹೆಸರು ತಪ್ಪಿದ್ದಲ್ಲಿ 2020ರಲ್ಲಿ ಸರಿಸ್ಬೋದು. ಹೌದು, 2007ರಲ್ಲಿ ನಿಮ್ಮ ಹೆಸರು ಏನಿತ್ತು ಅದೇ ರೀತಿ ಏನಾದರೂ ಕೂಡ ಇಲ್ಲಿ ತನಕ 2025 ಹೆಸರು ಕರೆಕ್ಟಾಗಿದ್ದರೆ ತೊಂದರೆ ಇಲ್ಲ. ಏನಾದರೂ ತಪ್ಪಾಗಿದ್ದರೆ ಸರಿಪಡಿಸ್ಕೋಬೋದು. ಅದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಮತ್ತು ಈಗ ಸೆಟ್ಟಿಂಗ್ ನಂತರ ಕರೆಕ್ಷನ್ ಅಂತೇಳಿ ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ಸಣ್ಣದಾಗಿರುವಂಥದ್ದು ಯಾವುದನ್ನು ಕೂಡ ಹೇಳೋಕ್ಕೆ ಹೋಗ್ತಿಲ್ಲ. ಸೊ ಇಲ್ಲಿ ಮತದಾರ ಚೀಟಿ ಇದ್ದು ಹೆಸರು ಪಟ್ಟಿಯಲ್ಲಿ ಇಲ್ಲದಿದ್ದರೆ ಅದನ್ನು ನೋಡಿ. ಇನ್ನೊಂದು ಭಾಳಷ್ಟು ಇಂಪಾರ್ಟೆಂಟ್, ನಮ್ಮ ಹತ್ರ ವೋಟರ್ ID ಇರ್ತದೆ. ವೋಟರ್ ID ಇದ್ದು ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂತಂದರೆ ನೀವು ವೋಟ್ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ನೀವು ಹೊಸದಾಗಿ ಕೂಡ ಅದಕ್ಕೆ ದಾಖಲಾತಿಗಳನ್ನು ನೀಡೋದ್ರ ಮುಖಾಂತರ ನೀವು ಸೇರ್ಪಡೆ ಆಗಬೇಕಾಗುತ್ತೆ. ಅದು ತುಂಬ ಲೇಟ್ ಆಗುತ್ತೆ. ಆ ಪ್ರೋಸೆಸ್ ಎಲ್ಲ ತುಂಬ ಕಷ್ಟ ಇದೆ. ಇದು ಹೊಸದಾರರ ಚೀಟಿಯನ್ನು ಫಲಿಸಬೇಕು ಅಂದರೆ ನೀವು ಮತ್ತೆ ಫಾರಮ್ ಇರ್ತದೆ. ಆ ಫಾರಮಲ್ಲಿ ನೀವು ಅರ್ಜಿಯನ್ನು ಹಾಕಿ ನಿಮ್ಮ ಇತ್ತೀಚಿನ ದಿನಗಳದ್ದು ಎಲ್ಲವನ್ನು ಕೂಡ ಅವ್ರಿಗೆ ಹೊಸದಾಗಿ ಮತದಾರರಿಗೆ ನೀವು ಸೇರ್ಪಡೆ ಮಾಡಲಿಕ್ಕೋಸ್ಕರ ಅರ್ಜಿಯನ್ನು ಕೂಡ ನೀವು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು. ಮತ್ತು ಯಾರು ಹಾಕ್ಬೋದು ಅಂತ ಹೇಳಿದ್ರೆ 18 ವರ್ಷ 3 ತಿಂಗಳು ತುಂಬಿದವರು ಯಾರೇ ಇದ್ದರೂ ಕೂಡ ಹೊಸದಾಗಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಥ ಐತೆ? ಸೊ ಇದು ಇಂಪಾರ್ಟೆಂಟ್ ಇರುವಂಥದ್ದು. ಸೊ ಈಗ ಎಲ್ಲ ದಾಖಲಾತಿಗಳನ್ನು ಈಗ ನಾನು ಏನೇನು ಹೇಳಿದೆ ಈ ಎಲ್ಲ ದಾಖಲಾತಿಗಳನ್ನು ಕೂಡ ನೀವು ಮುಂಚಿತವಾಗಿ ಇಟ್ಕೊಂಡಿರಿ. ಬರ್ತಾರೆ. ತುಂಬ ಇದು ಸಣ್ಣದಾಗಿ ನಾನು ನಿಮಗೆ ಹೇಳ್ತಿರೋದು ಅರ್ಥ ಆಗಿರ್ಬೋದು. ಇದಾದ ನಂತರ ನಿಮ್ಗೆ ಬರುತ್ತಲ್ಲ ಸಮಸ್ಯೆಗಳು, ಆಗ ನೀವೆಲ್ಲರೂ ಕೂಡ ಯಾರನ್ನ ದೂಷಣೆ ಮಾಡ್ತಿರೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ನಾವು ಕೊಡುವಂಥ ಗ್ಯಾರಂಟಿ ಆಗಿರ್ಬೋದು, ಜಮೀನಾಗಿರ್ಬೋದು, ಸರ್ಕಾರಿ ಕೆಲಸ ಆಗಿರ್ಬೋದು, ಈ ಥರ ಯಾವುದೇ ಸೌಲಭ್ಯಗಳನ್ನು ನಾವು ಪಿಂಚಣಿ ಆಗಿರ್ಬೋದು ತಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನು ಲಿಂಕ್ ಮಾಡ್ತಾರೆ. ಸೊ ಇದು ಭಾಳಷ್ಟು ತೊಂದರೆಗಳನ್ನು ಉಂಟು ಮಾಡುವಂಥದ್ದು. ಅದರಲ್ಲೂ ಕೂಡ ಹಿಂದುಳಿದಂಥ OBC, SC, SC, ST ಯಾರ್ಯಾರು ಇರ್ತೀವಿ, ಅಲ್ಪಸಂಖ್ಯಾತರು, ಬುಡಕಟ್ಟು ಜನಾಂಗದವರು, ಇವರೆಲ್ಲ ಪಾಪ ಇಂಥ ದಾಖಲಾತಿಗಳು ನೋಡಿದ್ರೆ ಇದು ಬೇಕಿತ್ತ ಈ ಸಂದರ್ಭಕ್ಕೆ ಅಂತ ಅನ್ನಿಸ್ತಾ ಇದೆ. ಅಗತ್ಯತೆ ಇತ್ತ ಅಂತೇಳಿ ಬೇಕಾಗಿತ್ತು ಇದು. ಆದರೆ ಇದನ್ನು ನಾವು ಮತ್ತೊಂದು 2007ಕ್ಕೆ ನಾವು ಹೋಲಿಕೆ ಮಾಡಿ ಇಲ್ಲಿ ತನಕ ಬೇಕಾಗಿರುವಂಥದ್ದು ಎಷ್ಟೋ ಬದಲಾವಣೆಗಳಾಗಿದೆ. ಈಗ ಅದನ್ನು ಕುಟ್ಕೊಂಡ್ರೆ 26 ವರ್ಷ, ಈಗ 24, 25 ವರ್ಷ ಆಗಿದೆ. 2000 ಅಂತಂದ್ರೆ ಲೆಕ್ಕಕ್ಕೆ ಎಷ್ಟಾಗಿದೆ. ಈಗಾಗಲೇ ಕೂಡ 2000ದಿಂದ ಈಗ ನಾವು 2026 ಅಂತಂದರೆ 25 ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ. ಕೆಲವರು ಇದ್ದಾರೆ, ಕೆಲವರು ಇರಲ್ಲ, ಕೆಲವರು ಮಾಡಿಸಿರಲ್ಲ, ಗೊತ್ತಿರಲ್ಲ.
ಈಗಲೇ ವಿದ್ಯಾವಂತರು ಅಂತ ಹೇಳ್ತೀವಿ, ಆ ಕಾಲಕ್ಕೆ ನಾವು ಬಂದಿರೋಂಥದ್ದು ಗಮನಿಸಿದ್ರೆ ಇದು ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚಾಗಿದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಯಾರ ಹತ್ರ ಇರೋದಿಲ್ವೋ, ಯಾರು ಮ್ಯಾಪಿಂಗ್ ಬರ್ತಾರೋ ಅಥವಾ BLOಗಳು ಮನೆ ಹತ್ರ ಬರ್ತಾರೋ, ಯಾರಿಗೆ ದಾಖಲಾತಿಗಳಿರೋದಿಲ್ವೋ ಅದು ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಒದಗಿಸೋದ್ರ ಮುಖಾಂತರ ಅವ್ರನ್ನ ಮತದಾರರ ಪಟ್ಟಿಯಿಂದ ಯಾವುದೇ ಕಾರಣಕ್ಕೂ ಕೂಡ ತೆಗೆದಂತೆ ಅವ್ರನ್ನ ಆ ಲೀಸ್ಟಿಂದ ಅವ್ರ ಹೆಸರನ್ನ ತೆಗೆಯದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಅವ್ರದ್ದು ಕೂಡ ಇರ್ತದೆ. ಯಾರು ನೈಜದ ಮತದಾರರಿರ್ತಾರೆ ಅವ್ರಿಗೆ ಅವಕಾಶಗಳು ಸರಿ ಹಂಗಂತೇಳಿ ನೈಜವಾಗಿ ಇರುವಂಥ ಹೆಸರುಗಳನ್ನು, ಅರ್ಹತೆ ಇರುವಂಥ ಹೆಸರುಗಳನ್ನು ತೆಗೆಯುವಂಥದ್ದು ತುಂಬ ತೊಂದರೆ ಆಗ್ತದೆ. ಅದರ ಬಗ್ಗೆ ಎಚ್ಚರ ವಹಿಸ್ಕೋಬೇಕಾಗ್ತದೆ. ಇದು ಸರ್ಕಾರ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ ಅಂತ ಹೇಳ್ತಾ ಒಂದಷ್ಟು ಗೊತ್ತಿರುವಂಥ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಸಂಯುಕ್ತವಾಗಿ ಪ್ರಾರಂಭ ಆದ ನಂತರ ಇದ್ರ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನು ಕೊಡ್ತೇವೆ. ಯಾಕೆಂದರೆ ಈ ಒಂದು ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ.